ಹೋಗುತ್ತೆ, ಅದಕ್ಕೋಸ್ಕರ ಮ್ಯಾಚ್ ಆಗತ್ತೆ ಅವಾಗ, ಆಯ್ತಾ? ಯಾಕೆಂದ್ರೆ ಇದು ನೋಡಿ 180 ಇದೆ. ಇದಕ್ಕಿಂತ ಮೇಲೆ ಹೋದ್ರೆ ಯು ಕ್ಯಾನ್ ಕನ್ಸಿಡರ್, ಆಯ್ತಾ? ಮರಿಬೇಡಿ 120 ಮೇಲೆ ಇದೆ ಆಸ್ ಆಫ್ ನಾವು, 120.5 ಮೇಲೆ ಇದೆ. ಓಕೆ, ಪಿ ಇಲ್ಲಿ ಹೊಡಿತಾ ಇದೆಯಾ? ಇದನ್ನ ನೋಡ್ತೀನಿ ನಾನು. ಇಲ್ಲಿ ನಿಫ್ಟಿ ನೋಡ್ಕೊಳ್ಳೋಣ ಒಂದ್ಸಲ. 5 ಮಿನಿಟ್ಸಿಗೆ ಹಾಕೊಳ್ತೀನಿ ನಾನು. ಓಕೆ, ನಿಫ್ಟಿ ಇಲ್ಲಿ ನಿಂತ್ಕೊಳಕ್ಕಾಗಿಲ್ಲ, ತಡೆಯಕ್ಕಾಗಿಲ್ಲ. ಸೊ ಈ ಏರಿಯಾ ತಡೆದಿದೆ ಅಂದ್ರೆ ಈ ಏರಿಯಾವರೆಗೂ ಬರುತ್ತೆ ಅಂತ ಅರ್ಥ. ಇನ್ನೆಷ್ಟು ಬಾಕಿ ಉಳ್ಕೊಂಡಿದೆ ನೋಡಿ, ಕಾಯ್ತೀನಿ. ಈ ಸ್ಟಾಪ್ ಲಾಸ್ ಹಾಕೊಳ್ಳಿ, ಈಗ ಈ ಸ್ಟಾಪ್ ಲಾಸ್ ಹಾಕೊಳ್ಳಿ. 38, 138, 147 ಹೋಗಿದೆ ನೋಡಿ. 30 ಪಾಯಿಂಟ್, ಟೇಕ್ 30 ಪಾಯಿಂಟ್ಸ್, 155, ಸಾರಿ 155 ಮೇಲೆ. ಅಲ್ಲಿವರೆಗೂ ನನ್ನ ಕಡೆಯಿಂದ ಕ್ಲೋಸ್ 150. ದಟ್ಸ್ ಇಟ್, ಓವರ್. ವಾಟ್ ಎಲ್ಸ್ ಯು ವಾಂಟ್? 30 ಪಾಯಿಂಟ್ಸ್. ವಾಟ್ ಎಲ್ಸ್ ಯು ವಾಂಟ್? ಪ್ಲಸ್ ಮಾಡೋದಾ? ಕ್ಲೋಸ್ ಮಾಡೋದು ಬೇಡ ಸರ್, ಅಬ್ಸರ್ವೇಷನ್ ಇರ್ಲಿ. ಅಬ್ಸರ್ವೇಷನ್ ಇಲ್ಲ. ಮಾರ್ನಿಂಗ್ ಟ್ರೇಡ್ ಮುಗಿಯಿತು. ಓಕೆ, 9:30 ಟ್ರೇಡ್. ಇಷ್ಟೇ. ಯಾವಾಗ ಮಾಡ್ಬೇಕು, ಏನ್ ಟೈಮ್ ಎಷ್ಟಾಗಿದೆ? ಎಷ್ಟಾಗಿದೆ ಟೈಮು ಸರ್? ಜಸ್ಟ್ 5 ಮಿನಿಟ್ಸ್. ಸೊ ನಾವು ಎಂಟ್ರಿ ಆಗಿರೋದು 2 ನಿಮಿಷಕ್ಕೆ. 2 ನಿಮಿಷಕ್ಕೆ 9:20, 3 ನಿಮಿಷ. ಇದು ಸೇರಿದ್ರೆ 4 ನಿಮಿಷ. ಯಾವ್ದು 120 ಎಂಟ್ರಿ ಆಗಿದೆಯಲ್ಲ, ಆ ಜಾಗನ ಲೆಕ್ಕ ಹಾಕಿದ್ರೆ 4 ನಿಮಿಷ. ಸರ್ ಇವಾಗ ಏನ್ ಮಾಡ್ಬೇಕು? 155 ಮೇಲೆ ಇದೆ, ವೆಯ್ಟ್ ಮಾಡಿ. ಓಕೆ ಓಕೆ ಫೈನ್. ನಾವು ಇವತ್ತು ಓವರ್ ಆಲ್ ವ್ಯೂ ಪಾಯಿಂಟ್ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ನಿಫ್ಟಿಗೆ ಹೋಗ್ತಾ ಇದೀವಿ. ನೋಡಿ, ನಿಫ್ಟಿನಲ್ಲಿ ಇಲ್ಲಿಂದ ಏನ್ ಬಿದ್ದಿದೆ, ಈ ಬಿದ್ದಿರೋ ಫೋರ್ಸ್, ಇಲ್ಲಿಂದ ಬಿದ್ದಿರತಕ್ಕಂತಹ ಫೋರ್ಸ್ ಇದೆಯಲ್ಲ, ಈ ಫೋರ್ಸ್ ಇನ್ನೂ ಕೂಡ ರಿಕವರ್ ಆಗಿಲ್ಲ. ಬಿದ್ದಿರೋ ಫೋರ್ಸ್ ರಿಕವರ್ ಆಗಿಲ್ಲ. ಯಾಕೆ ಅಂದ್ರೆ ಈ ಕ್ಯಾಂಡಲ್ ಗಳನ್ನ ಒಂದಕ್ಕೊಂದು ನೋಡ್ತಾ ಹೋದ್ರೆ, ಈ ಕ್ಯಾಂಡಲ್ಗಳು ನೋಡಿ, ಇಲ್ಲಿ ಒಂದಕ್ಕೊಂದು ನೋಡ್ತಾ ಹೋದ್ರೆ ಯಾವ ಕ್ಯಾಂಡಲ್ ಕೂಡ ಮೇಲೋಗಿಲ್ಲ. ಬಟ್ ಸರ್ಪ್ರೈಸಿಂಗ್ಲಿ ಎಲ್ಲಾ ಕ್ಯಾಂಡಲ್ಗಳು ಕೂಡ ಈ ತರ ಡಿಸೆಂಡಿಂಗ್ ಟ್ರಯಾಂಗಲ್ ಶೇಪ್ ಫಾರ್ಮೇಶನ್ ಮಾಡಿದೆ. ನೋಡಿ ಅಂತ ಅಂದ್ರೆ ಈ ಕ್ಯಾಂಡಲ್ ಮೇಲಕ್ಕೆ ಹೋಗೋವರೆಗೂ ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಈ ಕ್ಯಾಂಡಲ್ ಅಥವಾ ಈ ಕ್ಯಾಂಡಲ್, ಈ ಫಾರ್ಮೇಶನ್ ಇದೆಯಲ್ಲ, ಈ ಫಾರ್ಮೇಶನ್ ಕ್ಯಾಂಡಲ್ ಮೇಲಕ್ಕೆ ಹೋಗೋವರೆಗೂ ಕೂಡ ಯಾರ್ಯಾರು ಸ್ಟ್ರಾಟಜಿ ಪ್ರಕಾರ ಸಿಹಿ ಮಾಡಬೇಕು ಅನ್ಕೊಂಡಿದ್ದೀರಾ ಅವ್ರು ಯಾರು ಮಾಡಬೇಡಿ. ಅರ್ಥ ಆಗ್ತಾ ಇದೆಯಾ? ಈ ಕ್ಯಾಂಡಲ್ ಅಲ್ಲಿ ಈ ಜಾಗನ ನಿಂತು ರೀಟೆಸ್ಟ್ ಮಾಡಿ ಡಬ್ಲ್ಯೂ ಶೇಪ್ ಫಾರ್ಮೇಶನ್ ಆಗೋದು ಆಗ್ಬೋದು, ಇಲ್ಲಿಂದ ಅಸೆಂಡಿಂಗ್ ಟ್ರಯಾಂಗಲ್ ಶೇಪ್ ಫಾರ್ಮೇಶನ್ ಮಾಡಿದ್ರು ಮಾಡ್ಬೋದು, ಕಪ್ ಶೇಪ್ ಫಾರ್ಮೇಶನ್ ಮಾಡಿದ್ರು ಮಾಡ್ಬೋದು, ಯಾವ್ದಾದ್ರೂ ಮಾಡ್ಲಿ. ಇದು ಈ ಏರಿಯಾನ ಪ್ರಾಪರ್ ಆಗಿ ಒಂದು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಗಳನ್ನ ಮಾಡಿ 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 ಹೊಡಿಬೇಕು. ಅವಾಗ ಸಿಗೆ ರೆಡಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಪಿ ನ 155 ಆಸ್ ಯೂಶುವಲಿ ಕೌಂಟ್ ಆಗುತ್ತೆ. 155 ಮೇಲೆ ಕೌಂಟ್ ಮಾಡ್ಬೇಕು. ಓಕೆನಾ? 155 ಮೇಲೆ ನನಗೆ ಈ 155 ಎಂಟ್ರಿ ಆಗುತ್ತೆ ಅನ್ನೋದಾದ್ರೆ ನೋಡಿ, ಎಂಟ್ರಿ ಆಯ್ತು. ಯಾರ್ಯಾರು 155 ಎಂಟ್ರಿ ಆಗಿದ್ದೀರಿ, ಇದೇ ಸ್ಟಾಪ್ ಲಾಸ್ ಹಾಕೊಳ್ಳಿ, ಇದನ್ನೇ ಹಾಕೊಳ್ಳಿ. ನಾನು ನಿಮಗೊಂದು ಸೀಕ್ರೆಟ್ ಹೇಳ್ತೀನಿ. 155 ಎಂಟ್ರಿ ಆಗಿ ಸರ್ ಇದನ್ನ ಯಾಕೆ ಹಾಕಿಸ್ತಿದ್ದೀರಾ ಅಂತಂದ್ರೆ ಏನಿಲ್ಲ, ಸ್ಕ್ಯಾಲ್ಪಿಂಗ್ ಅಷ್ಟೇ. ಯಾಕೆ? ಆಯ್ತಾ? ಪ್ರೆಡಿಕ್ಷನ್ ಮಾಡಿದಿರಿ, ಅದ್ರ ಪ್ರಕಾರ ಹೋದ್ರೆ ಅಗ್ರೆಸಿವ್ ಆಗಿ ಮಾಡಿ, ಅದ್ರ ಪ್ರಕಾರ ಹೋಗ್ತಿಲ್ವ ಬಿಟ್ಬಿಡಿ. ಎಷ್ಟೋಯ್ತು ನೋಡಿ, ಇಲ್ಲಿ ಎಷ್ಟೋಯ್ತು? 70 ಪಾಯಿಂಟ್. ಸ್ಟಾಪ್ ಲಾಸ್ ಚೇಂಜ್ ಮಾಡ್ಕೊಳ್ಳಿ. ಆಯ್ತಾ? ಇಲ್ಲಿ ನೋಡಿ, ಸ್ಟಾಪ್ ಲಾಸ್ 58, 158 ಸ್ಟಾಪ್ ಲಾಸ್. ಬೇಡ, ಇದನ್ನೇ ಹಾಕೊಳ್ಳಿ, ಏನ್ ತೊಂದರೆ ಇಲ್ಲ, ಇದನ್ನೇ ಹಾಕೊಳ್ಳಿ. 167 ಸ್ಟಾಪ್ ಲಾಸ್, 167, 180 ಬಂತು. ಅವಾಗ್ಲೇ 30 ಪಾಯಿಂಟ್, ಇವಾಗ 30 ಪಾಯಿಂಟ್. ಯಾರಿಗುಂಟು ಯಾರಿಗಿಲ್ಲ, ತಗೊಳ್ಳಿ. ಓಕೆನಾ? ನೋಡಿ, 9:30 ಮೇಲಿನ ಟ್ರೇಡು ಕೂಡ ಸೂಪರ್ ಆಗಿ ಸಿಕ್ಬಿಡ್ತು. ಬರೀ 5 ನಿಮಿಷ. 80 ತಗೊಂಬಿಡಿ ಪ್ರಾಫಿಟ್ಸು. ಇಲ್ಲಿ ಬಂತು ನೋಡಿ, ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಬಂದಿದೆ. ತಗೊಳ್ಳಿ, ಬರ್ಬೇಕು, ಬಂದಾಗ ತಗೊಂಡ್ಬಿಡ್ಬೇಕು, ತಲೆ ಕೆಡಿಸ್ಕೋಬಾರ್ದು, ಬಂದಾಗ ತಗೊಂಡ್ಬಿಡ್ಬೇಕು.